ವರಂಡಾ ಘಾಟ್ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಒಂದಾದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ scenic mountain pass in the western Ghat of Maharashtra, connecting NH4 to the Konkan region with Deccan Plateau by cutting through the ಸಹ್ಯಾದ್ರಿ ಮೌಂಟೇನ್ ರೇಂಜ್. ಇದು ಸುಮಾರು ಪುಣೆಯಿಂದ 108 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 1788 ಅಡಿ ಎತ್ತರವಿದ್ದು ಹಚ್ಚ ಹಸಿರಿನಿಂದ ಕೂಡಿದ ಗುಡ್ಡ ಬೆಟ್ಟಗಳು, ಆಳವಾದ ಕಣಿವೆಗಳು, ರಮಣೀಯವಾದ ಜಲಪಾತಗಳು ಹಾಗೂ ಪರ್ವತ ಶ್ರೇಣಿಗಳ ಮಡಿಲಲ್ಲಿ ಹಾದು ಹೋಗುವ ಅದ್ಭುತ ರಸ್ತೆಗಳು. ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಫಾರ್ ಬೈಕ್ ರೈಡರ್ಸ್. ಈ ಪರ್ವತ ಶ್ರೇಣಿಗಳ ಮಧ್ಯೆ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್. ಸಹ್ಯಾದ್ರಿ ಮಡಿಲಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬಾನೇ ಫೋರ್ಟ್ಗಳು, ಕೇವ್ಸ್ಗಳು, ವಾಟರ್ ಫಾಲ್ಸ್ಗಳು ಹಾಗೂ ಏನ್ಸಿಯಂಟ್ ಟೆಂಪಲ್ಗಳು, ಅದ್ಭುತವಾದಂತಹ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಇವೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಫ್ರಮ್ ವರಂಡಾ ಘಾಟ್. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವಿವಾಗ ವರಂಡಾ ಘಾಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಇವಾಗ ಆಲ್ರೆಡಿ ನಾವು ಘಾಟ್ನ ಎಂಟರ್ ಆಗಿಬಿಟ್ಟಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಘಾಟ್ ಆಗಿರೋದ್ರಿಂದ ಮಾನ್ಸೂನಲ್ಲಿ ನೋಡೋಕ್ಕೆ ಹೆವನ್ ಥರ ಕಾಣುತ್ತೆ. ಜೂನ್ ಆ್ಯಂಡ್ ಜುಲೈ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ದಿ ವರಂಡಾ ಘಾಟ್. ವೆದರ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಇದೆ ಕಂಪೇರ್ ಮಾಡಿದರೆ ಪುಣೆ ಸಿಟಿಗೆ ಮತ್ತು ವರಂಡಾ ಘಾಟ್ಗೂ. ಘಾಟ್ ರೋಡ್ ಎಂಟರ್ ಆಗ್ತಾ ಇದ್ದಂಗೆ ಫುಲ್ ರೇನಿ, ಕ್ಲೌಡಿ, ಫುಲ್ಲು ಚಿಲ್ಡ್ ವೆದರ್ ಫೀಲ್ ಆಗುತ್ತೆ ಗುರು. ಬನ್ನಿ ಆನ್ ದ ವೇ ಹೋಗ್ತಾ ಮಾತಾಡುವ. ಆನ್ ದ ವೇ ಹೋಗ್ತಾ ಇದ್ವಿ, ಇನ್ನೇನು ಹತ್ತತ್ರ ಘಾಟ್ ನಿಯರ್ ಬಂದಿದ್ದೀವಿ. ಆನ್ ದ ವೇ ನಮ್ಗೆ ಇಲ್ಲೊಂದು ಡ್ಯಾಮ್ ಸಿಕ್ತು. ಯಾವ ಥರ ಇದೆ ನೋಡಿ ಎಂಟ್ರೆನ್ಸ್, ಸ್ಪಿಲ್ವೇ ನೋಡಿ, ಆ ಗೇಟ್ಗಳು ಹಾಗೆ ಆ ಡಿಸೈನ್ ಹೇಗಿದೆ ನೋಡಿ ಡ್ಯಾಮ್ದು. ಅವನವನು ಬೆಳಗ್ಗೆ ಅದೆಷ್ಟು ಬೇಗ ಬರ್ಬೇಕು ಅನ್ಕೊಂಡ್ರು, ಅವನವನು ಲೇಟ್ ಆಗ್ಲಿಕ್ಕತ್ತದ. ನಮ್ಮ ದೋಸ್ತಿಗೆ ಹೇಳ್ದೆ ಬೆಳಗ್ಗೆ ಬೇಗ ಹೋಗೋಣ ಅಂತ ಹೇಳಿ, ರಾತ್ರಿ ಹೇಳಿ ಮಲಗಿಸಿದ್ರ ಅವ ಬೆಳಗ್ಗೆ 8 ಗಂಟೆ ಆದರೂ ಹೇಳಕ್ ರೆಡಿ ಇಲ್ಲ. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋಣ ಅನ್ನೋಷ್ಟರಲ್ಲೇ ಟೈಮ್ ಆಗೋಗಿತ್ತು. ಅಲ್ಲೇ ಪುಣೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪುಣೆಯಿಂದ ಔಟ್ ಸೈಡ್ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಹತ್ತತ್ರ 11 ಗಂಟೆ ಆಗಿತ್ತು. ಎಕ್ಸ್ಪೆಷಲಿ ಪುಣೆ ಸಿಟಿ ಇನ್ಸೈಡ್ ಗುರು, ಲಿಟ್ರಲಿ ಇನ್ಸೈಡಿಂದ ಔಟ್ ಸೈಡ್ ಬರೋ ಅಷ್ಟೊತ್ತಿಗೆ ಹೆವಿ ಅಂದರೆ ಹೆವಿ ಸಾಕಾಯಿತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು. ಲಿಟ್ರಲಿ ಹೇಳ್ತೀನಲ್ಲ, 15-20 ಕಿಲೋಮೀಟ್ರ್ ಸಿಟಿ ಔಟ್ ಸೈಡ್ ಬರೋ ಅಷ್ಟರಲ್ಲೇ 2-3 ಅವರ್ ಆಯಿತು. ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟಿ ರಶ್ ಆಗ್ತಿದೆ. ಅದರಲ್ಲೂ ರೋಡ್ ಕಂಡೀಷನ್ ಅಂತೂ ಸರಿ ಇಲ್ಲ, ಏನಿಲ್ಲ. ಕೆಲವು ಕಡೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಕೆಲವು ಕಡೆ ಎಲ್ಲ ರೋಡ್ನ ಡೈವರ್ಟ್ ಮಾಡಿ ಬೇರೆ ರೋಡಿಂದ ವೆಹಿಕಲ್ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಬಟ್ ಇವಾಗ ನೋಡಿ ಘಾಟ್ ರೋಡ್ ಎಂಟರ್ ಆಗಿದ್ದೀವಲ್ವಾ, ಸೊ ಬರ್ಡ್ ಥರ ಹಾರಾಡೋ ಥರ ಫೀಲ್ ಆಗ್ತಿದೆ ನನಗಂತೂ. ನೋಡ ಎಷ್ಟು ಚಂದ ಅಲ್ಲ. ಸೊ ಸ್ನೇಹಿತರೆ, ರೋಡ್ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದರಲ್ಲೂ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ತಿದೆ. ರೋಡ್ ಫುಲ್ ಖರಾಬ್ ಆಗ್ಬಿಟ್ಟಿದೆ. ಬೆಟ್ಟಗಳನ್ನ ಕುಸ್ದು ಬಿಟ್ಟಿದ್ದಾವೆ. ಅದರಲ್ಲೂ ಈ ವರಂಡಾ ಘಾಟ್ನ ಕನ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ತುಂಬಾ ಡೇಸ್ ಇಂದ. ಸೊ ಇಲ್ಲಿ ರೋಡ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ, ಸೊ ಅಲೋಡ್ ಇಲ್ಲ. ಇನ್ ಬಿಟ್ವೀನ್ ಘಾಟಲ್ಲಿ ಏನು ಚಿಕ್ಕ ಹಳ್ಳಿಯವರು ಮನೆ ಮಾಡ್ಕೊಂಡಿರ್ತಾರಲ್ವಾ ವಾಸ ಮಾಡಲಿಕ್ಕೆ, ಸೊ ಅವ್ರಿಗಷ್ಟೇ ಅಲೋಡ್ ಇದೆ. ಅಕ್ಕಪಕ್ಕ ಎಲ್ಲ ಬೆಡ್ಡ ಕುಸ್ತಿರೋದ್ರಿಂದ ಮೋಸ್ಟ್ ಡೇಂಜರಸ್ ರೋಡ್ ಅಂತಾನೆ ಹೇಳ್ಬೋದು ಇವಾಗಿದು. ಬಟ್ ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಆ್ಯಂಡ್ ಎಕ್ಸ್ಪ್ಲೋರ್ ದಿ ವರಂಡಾ ಘಾಟ್. ಏನು ಬ್ಯೂಟಿಫುಲ್ ಆಗಿದೆ ಗುರು ಈ ಘಾಟ್ ಅಂತೂ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಆ ತಂಬಿನಿ ಘಾಟ್ ಅದೇ ಒಂಥರ ಬೇರೆ ಲೆವೆಲ್ ಆದರೆ, ಈ ವರಂಡಾ ಘಾಟೇ ಬೇರೆ ಥರ ಇದೆ. ಅದ್ರ ಸೌಂದರ್ಯನೇ ಬೇರೆ, ಇದ್ರ ಸೌಂದರ್ಯನೇ ಬೇರೆ.
ಬಟ್ ಪ್ರೆಸೆಂಟಲ್ಲಿ ಆಫ್ ರೋಡ್ ಮಾಡ್ಲಿಕ್ಕಂತರೂ ಸಖತ್ತಿದೆ ಇವಾಗ ರೋಡ್ ಇದು. ಬಟ್ ಲ್ಯಾಂಡ್ ಸ್ಲೈಡ್ ಆಗ್ತಿರೋದ್ರಿಂದ ತುಂಬಾ ಡೇಂಜರಸ್. ಅನ್ಬಿಲೀವೇಬಲ್ ಗುರು. ಪುಣೆಯಿಂದ ನಾನ್ ಸ್ಟಾಪ್ ರೈಡ್ ಮಾಡ್ಕೊಂಡ್ ಬಂದ್ವಿ. ಒಂದ್ ಬ್ರೇಕ್ ತಗೊಳೋಣ ಅಂತ ಹೇಳಿ ಅನ್ಕೊಂತಾ ಇದ್ವಿ. ಹಂಗ ಅನ್ಕೊಳೋ ಅಷ್ಟರಲ್ಲೇ ಆನ್ ದ ವೇ ನಮ್ಗೆ ಇಲ್ಲೊಂದು ಡ್ಯಾಮ್ ಸಿಕ್ತು. ನೀರಾ ಡಿಯೋಗರ್ ಡ್ಯಾಮ್ ಅಂತ ಹೇಳಿ ವ್ಯೂ ಪಾಯಿಂಟ್ ಸಿಕ್ತು. ಏನ್ ಸಖತ್ತಾಗಿದೆ ನೋಡಿ. ಚಿಂದಿ ಇದೆ ಗುರು ವ್ಯೂ ಮಾತ್ರ. ಸೊ ಸ್ನೇಹಿತರೆ, ಇವಾಗೊಂದು ಬ್ರೇಕ್ ತಗೊಂಡು ಒಂದು ಟೀ ಹಾಕೊಂಡು ಹಂಗೆ ಮುಂದೆ ಹೋಗ್ತಾ ಇದೀವಿ. ರೋಡು ಡ್ಯಾಮ್ ಬ್ಯಾಕ್ ವಾಟರ್ ಪಕ್ಕನೇ ಇರೋದ್ರಿಂದ ಏನ್ ಸಖತ್ತಾಗಿ ಕಾಣಿಸುತ್ತೆ. ತುಂಬಾ ಅಂದ್ರೆ ತುಂಬಾ ವ್ಯೂ ಪಾಯಿಂಟ್ಸ್ಗಳು ಸಿಗುತ್ತೆ. ನಿಯರ್ಲಿ ಏನಿಲ್ಲ ಅಂದ್ರೂ 10 to 15 ಕಿಲೋಮೀಟರ್ಸ್ ಬ್ಯಾಕ್ ವಾಟರ್ ಪಕ್ಕನೇ ಇದೆ ರೋಡ್. ಒಂದ್ ಸೈಡ್ ಬ್ಯಾಕ್ ವಾಟರ್ ವ್ಯೂ, ಇನ್ನೊಂದ್ ಸೈಡ್ ತಿಕ್ ಫಾರೆಸ್ಟ್ ಅಂಡ್ ಹಿಲ್ ಏರಿಯಾ. ಫ್ರಂಟ್ ಅಲ್ಲಿ ನೋಡಿದ್ರೆ ಬ್ಯೂಟಿಫುಲ್ ರೋಡ್. ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಡ್ವೆಂಚರ್ ಲವರ್ಸ್ಗೆ. ಆನ್ ದ ವೇ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವ್ಯೂ ಸಿಗುತ್ತೆ. ಏನ್ ಸೊಕತ್ತಾಗಿದೆ ಗುರು ಈ ಬ್ರಿಡ್ಜ್ ಅಂತೂ. ಡಿಯೋಗರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ದೇವ್ಗರ್ ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲೇ ಬರುತ್ತೆ ಇದು. ಏನ್ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಸುತ್ತಮುತ್ತ ಎಲ್ಲ ಗುಡ್ಡ ಬೆಟ್ಟ, ನೀರು, ಗಾಳಿ, ಈ ದಟ್ಟವಾದ ಅರಣ್ಯ ಹೊತ್ತು ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಿದೆ ನೋಡಿ ಈ ಜಾಗ. ಬ್ರಿಡ್ಜ್ ಬಳಿ ಒಂದಷ್ಟು ಹೊತ್ತು ಕಾಲ ಕಳೆದ ನಾವು ಪ್ರಕೃತಿಯೊಂದಿಗೆ ಬೆರೆತು ಮುಗ್ಧ ಮನಸ್ಸಿನ ಮಕ್ಕಳಂತೆ ಮನ ಬಿಚ್ಚಿ ಹಾರಾಡಿ ನಲಿದಾಡಿ ಇವಾಗ ಮತ್ತೆ ನಮ್ಮ ಬೈಕ್ ಪ್ರಯಾಣವನ್ನು ಮತ್ತೆ ಮುಂದುವರಿಸುತ್ತಿದ್ದೇವೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನೇಚರು ಮನುಷ್ಯ ಓಡಾಟ ಇಲ್ಲ ಅಂದ್ರೆ ತನ್ನಂತಾನು ಎಷ್ಟು ಕ್ಲೀನ್ ಆಗಿ ಪ್ರಶಾಂತವಾಗಿ ಇಟ್ಕೊಂಡಿರುತ್ತೆ. ಆದ್ರೆ ಈ ಮನುಷ್ಯ ಎಂಬ ಎಜುಕೇಟೆಡ್ ಬುದ್ಧಿವಂತ ಜೀವಿ ಏನ್ ಮಾಡ್ತಾನೆ, ಚೆನ್ನಾಗಿರೋದನ್ನೆಲ್ಲ ಕಂಡ್ರೆ ಹಾಳು ಮಾಡೋದನ್ನೇ ಯೋಚನೆ ಮಾಡ್ತಿರ್ತಾನೆ ಅನ್ಸುತ್ತೆ. ಈ ರೋಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗಿಂದ ಜಾಸ್ತಿ ವೆಹಿಕಲ್ಸು ಓಡಾಟ ಇಲ್ಲದೆ ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿದೆ ಅಂದರೆ ಹೊಸ ಪ್ಲೇಸ್ಗೆ ಬಂದಿದ್ದೀವಿ ಅನ್ನೋ ಥರ ಆಗ್ತಿದೆ. ಇಲ್ಲಂತರೂ ನಮಗಂತರೂ ಸಿಕ್ಕಾಪಟ್ಟೆ ವಾಟರ್ ಫಾಲ್ಸ್ ಕಾಣಿಸ್ತಿದ್ದಾವೆ. ಬರೀ ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್ ಕಾಣಿಸ್ತಿದ್ದಾವೆ. ನಾವಿಲ್ಲಿದ್ದೀವಿ ಗೊತ್ತಾಗ. ಇಟ್ಸ್ ಕಾಲ್ಡ್, ಐ ಡೋಂಟ್ ರಿಮೆಂಬರ್ ಪ್ಲೇಸ್ ಹೆಸರೇನು, ವರಂಡಾ ಘಾಟ್. ಸೊ ವಿ ಆರ್ ಅಟ್ ವರಂಡಾ ಘಾಟ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸೀ ಇಟ್. ಜಸ್ಟ್ ಲುಕ್ ಅಟ್ ದಿಸ್ ಫಾಲ್ಸ್. ಜೋರಾಗಿ ಮಾತಾಡೋಷ್ಟು. ಲಿಟ್ರಲಿ ಕ್ರೇಜಿ ಫಾಲ್ಸ್ ಮಾತ್ರ. ವರಂಡಾ ಘಾಟಲ್ಲಿ ಬಂದಿದ್ವಿ. ಇಷ್ಟೊತ್ತು ಫುಲ್ ಫಾಗ್ ಕವರ್ ಆಗಿತ್ತು. ಸೊ ಫಾಗ್ ಇರೋದಕ್ಕೆ ಇವಾಗ ಸ್ವಲ್ಪ ಕ್ಲಿಯರ್ ಆಗಲಿ ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ. ಕಂಟಿನ್ಯೂಸ್ ಆಗಿ ಬೇರೆ ರೈಡ್ ಮಾಡ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡ್ವಿ. ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಕ್ರೇಜಿ. ಹಾಗೆ ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಾವೆ. ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಹಂಗೆ ಏನು ವಾಟರ್ ಗುರು, ಏನು ಸೌಂಡು, ನೇಚರ್ ಸೌಂಡಿಗೆ ಸರಿ ಸಾಟಿನೇ ಇಲ್ಲ. ನೆಕ್ಸ್ಟ್ ಲೆವೆಲ್ ಸೌಂಡ್ಗಳು ಮಾತ್ರ ನೇಚರ್ದು. ಫುಲ್ ಅಡ್ವೆಂಚರ್ ಆಗಿದೆ ರೋಡ್ ಮಾತ್ರ. ಸೊ ಹಾಫ್ ಎಂಟರ್ ಆಗಿದ್ದೀವಿ ವರಂಡಾ ಘಾಟು. ನಮ್ಮ ಹುಲಿ ನೋಡಿದರೆ ವಾಟರಲ್ಲಿ ಆಟ ಆಡ್ತಿದ್ದಾನೆ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂದರೆ ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ. ಫಾಲ್ಸು ಹಂಗೆ ವ್ಯೂ ಪಾಯಿಂಟ್ಸು ಕ್ರೇಜಿ ಇದೆ.
ಘಾಟ್ ರೋಡ್ ಮಾತ್ರ. ಬಟ್ ರೋಡ್ ಕಂಡೀಷನ್ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ. ಯಾ ಗುರು ನಿಮ್ಗಿದು ಬೇಕಿತ್ತ? ನಾ ಹೇಳ್ದೆ ತಾನೇ ನಿನ್ಗೆ, ಹೇಳ್ದೆ ತಾನೇ ಹೆವಿ ಸ್ಲಿಪ್ ಆಗ್ತೈತೆ ಹುಷಾರಾಗಿರೋ ಅಂತ ಹೇಳಿ. ಬೇಕಿತ್ತ ಇದು? ಸೊ ನಮ್ಮಲ್ಲಿ ಒಂದ್ಸರಿ ಜಾರಿ ಬಿದ್ದಿದ್ದಾನೆ. ನೆಕ್ಸ್ಟ್ ಇನ್ನೆಷ್ಟು ಟೈಮ್ ಬೀಳ್ತಾನೋ ಗೊತ್ತಿಲ್ಲ. ಫಾಲ್ಸ್ ನೋಡಿ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ ಫಾಲ್ಸ್ ಮಾತ್ರ. ನಮ್ಮಣ್ಣ ಇವಾಗ ತಾನೇ ಇಲ್ಲೇ ಬಿದ್ದಿರೋ ಫೋರ್ಸ್ಗೆ ಕಲ್ಲ ಹೊಡೆದೋಗೈತೆ ನೋಡಿಲಿ. ಹುಡುಗೊಂದು ಸ್ಟ್ರಾಂಗ್ ಬಾಡಿ. ಸೊ ಸ್ನೇಹಿತರೆ, ನಾವು ಇಷ್ಟೊತ್ತು ಸ್ವಲ್ಪ ವಾಟರ್ ಫಾಲ್ಸಲ್ಲೆಲ್ಲ ಜಾಲಿ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಆದರೆ ವಾಟರ್ ಫಾಲ್ಸಲ್ಲಿ ನಮ್ಮ ಹುಡುಗ ಕಾಲು ಜಾರಿ ಬಿದ್ದು ಬ್ಯಾಕ್ ಪೇನ್ ಎಲ್ಲ ಮಾಡಿಕೊಂಡು ಇವಾಗ ಬೈಕಲ್ಲಿ ಕೂರಕ್ಕಾಗದೆ ಒದ್ದಾಡ್ತಿದ್ದಾನೆ ನೋಡಿ. ಇನ್ನೇನು ಆಲ್ಮೋಸ್ಟ್ ಈ ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ಈ ರೋಡ್ ಸೈಡ್ ಶಾಪ್ ಇದಾವಲ್ಲ, ಎಲ್ಲಿ ನೋಡಿದ್ರು ಬರೀ ವಡಪಾವೇ ಸಿಗ್ತಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗೋ ಹಂಗೆ ಚೂರ್ಮುರಿ ಬೇರೆ ಏನಾದರೂ ಐಟಮ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಏನೂ ಇಲ್ಲ, ವಡಪಾವು ಬಜ್ಜಿ ಬೋಂಡ ಅವನೇ ತಿಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಏನು ಸೂಪರ್ ಆಗಿದೆ ಗುರು ಇದು ಘಾಟು. ಅಪ್ಪ 2 ಅವರಿಂದ ಫುಲ್ ಜರ್ನಿ ಮಾಡಿ ಬ್ಯಾಕ್ ಪೇನ್ ಬಂದ್ಬಿಡ್ತು. ಸೊ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಇಲ್ಲ. 1-2 ನಿಮಿಷ ಬೈಕಿಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ಕೋತಿಗಳು ಹಿಗಿದೋಗ್ರು, ಅವಾಗಿಂದ ಬ್ಯಾಗೆಲ್ಲ ಬಂದು ಕಿತ್ಕೊತವೆ. 1-2 ನಿಮಿಷ ಇಲ್ಲಿ ಪಾರ್ಕ್ ಮಾಡಿದ್ವಿ. ವ್ಯೂ ನೋಡಿದ್ವಿ ಹಿಂಗಿದೆ. ಅಲ್ಲೆಲ್ಲ ಶಾಪ್ಸ್ ಇದೆ. ಇಷ್ಟೊತ್ತು ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಬೀಸಿದೆ. ಏನು ಕಾಂಬಿನೇಷನ್ ಗೊತ್ತಾ ಈ ಥರ. ಸೊ ಸ್ನೇಹಿತರೆ, ಅಲ್ಲೇನು ಮುಂದ್ಗಡೆ ಕಾಣಿಸ್ತಿದೆ ಅಲ್ವಾ ಲೆಫ್ಟ್ ಸೈಡಲ್ಲಿ ಬೆಟ್ಟ, ಇಷ್ಟೊತ್ತು ಅಲ್ಲೇ ಇದ್ವಿ. ವ್ಯೂ ಪಾಯಿಂಟ್ನೆಲ್ಲ ಎಂಜಾಯ್ ಮಾಡ್ಕೊಂಡ್ವಿ. ಅದೇ ಘಾಟ್ನ ಮೇನ್ ಪಾಯಿಂಟ್ ಆಗಿರೋದ್ರಿಂದ ಸೊ ಅಲ್ಲೆಲ್ಲ ನೋಡಿಕೊಂಡು ಶಾರ್ಪ್ ಟರ್ನಿಂಗ್ಸ್ ಎಲ್ಲ ಇತ್ತು. ರೋಡೆಲ್ಲ ರೈಡ್ ಮಾಡಿಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ವಿ. ಈ ವ್ಯೂ ನೋಡಿ ಏನು ಸಖತ್ತಾಗಿದೆ. ಘಾಟ್ಗೆ ಎಂಟರ್ ಆದಾಗ ಇಲ್ಲೆಲ್ಲೋ ಫುಲ್ ಫಾಗ್ ಕವರ್ ಆಗಿಬಿಟ್ಟು ಏನು ಕಾಣಿಸ್ತಾನೆ ಇರಲಿಲ್ಲ. ಸಿಂಪಲ್ ಒಂದು ಲೇಕ್ ಥರ ನಾರ್ಮಲಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಎಷ್ಟು ಫುಲ್ಲು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ವೈಡಾಗಿ ಕಾಣಿಸ್ತಾ ಇದೆ. ಏನು ಸಖತ್ತಿದೆ ಅಲ್ವಾ. ಸೊ ಸ್ನೇಹಿತರೆ, ಫೈನಲಾಗಿ ಇವತ್ತಿಗೆ ನಮ್ಮ ಈ ವರಂಡ ಘಾಟ್ನ ಜರ್ನಿ ಏನು 1 ಡೇ ರೈಡ್ ಇತ್ತಲ್ವಾ, ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ವಿ. ಸೊ ಟೇಕ್ ಕೇರ್, ಬಾಯ್.